ನೀಲಮ್ಮ ಅವರು ಇವತ್ತಿಲ್ಲ ಅವ್ರು ನಮ್ಮ ಜೊತೆ. ಇವರು ಇಲ್ಲಪ್ಪ ಅವ್ರು ಇವತ್ತು ನಮ್ಮ ಜೊತೆ ಒಂದು ತಿಂಗಳಾಗೋಯ್ತು ಇವತ್ತಿಗೆ. ಅಂದರೆ ಒಟ್ಟಿನಲ್ಲಿ ಅವರು ಹೋಗಿರೋದು ನಮಗೆ ತುಂಬ ದುಃಖ, ತುಂಬ ನೋವೇನೆ. ಯಾಕೆ ಅಂತ ಅಂದರೆ ನಮಗೆ ಇಲ್ಲಿ ಎಲ್ಲ ಅನುಕೂಲಕ್ಕೂ ದಾರಿ ಮಾಡಿಕೊಟ್ರು, ಹಾಸ್ಪಿಟ್ಲ್ ಮಾಡಿಕೊಟ್ರು, ಮತ್ತು ಹೆರಿಗೆ ಆಸ್ಪತ್ರೆ, ದನಿನ ಆಸ್ಪತ್ರೆ ಎಲ್ಲ ಮಾಡಿ ನಮಗೆ ವಯಸ್ಸಾಗಿರೋರಿಗೆ ಒಂದು ಏನೇ ಕಾರಣಕ್ಕೂ ಒಂದು ಔಷಧಿ ಮಾತ್ರೆ ಪ್ರತಿಯೊಂದೂ ತಗೊಂಬಂದು ಕೊಡೋರು. ಇವತ್ತು ಅವ್ರಿಲ್ಲ ಅಮ್ಮ, ಇವತ್ತು ಅವ್ರ ನೆನಪೈತೆ, ಅವ್ರಿಗೆ ಗುರ್ತದೆ. ಅವರು ಹೋದ್ರೂ ಅವ್ರನ್ನ ನೆನೆಸ್ಕೊಬೇಕು, ಅವ್ರಿದ್ದಾಗ್ನೂ ನಾವು ನೆನೆಸ್ಕೊಬೇಕು. ಅಂಥ ಪುಣ್ಯಾತ್ಮರು ನಮಗೆ ಸಿಗಲ್ಲ ಹೋದ್ಮೇಲೆ. ಆ ಮಹಾತಾಯಿ ಇವತ್ತಿನ ದಿವಸದಲ್ಲಿ ಅವರು ಇದು ಧನ್ಯರಾದರು. ಏನು ಮಾಡ್ತೀರಾ, ಅವರ ಈಗ ಅಷ್ಟೇ ಇತ್ತೋ ಏನೋ ನೋಡಿ. ಅವರು ಬಂದದ್ದು ದಸೆ ನಮಗೆ ಭಾರಿ ಅನುಕೂಲ ಆಯಿತು ಇಲ್ಲಿ. ನೀವು ಇದ್ದಲ್ಲಿಗೆ ಬಂದರೆ ಮಾತ್ರೆ ಎಲ್ಲ ತಂದು ಕೊಡ್ತೀವಿ. ನಮಗೆಲ್ಲ ಮಾತ್ರೆ ಔಷಧಿ ಎಲ್ಲ ವಿನೋದ ತಂದು ಕೊಡೋರು, ಎಲ್ಲ ತಂದು ಕೊಡೋರು. ಅವರು ಇಲ್ಲಿಗೆ ಬಂದು ನಿಲ್ಲಿಸ್ಬಿಟ್ಟು ಗಾಡಿನ ನಿಲ್ಲಿಸ್ಬಿಟ್ಟು ಕರೆದು ಕೊಡೋರು ನಮಗೆ. ಅಮ್ಮ ನಮಗೆ ಕೊಡ್ರಿ, ನಾವು ಕೇಳೋಕ್ಕೆ ಇಲ್ಲ, ನಾವು ಅಲ್ಲಿ ನಿಂತ್ಕೊಂಡ್ರೆ ಬಾಟ್ಲಲ್ಲಿ ನಿಂತ್ಕೊಂಡ್ರು ಕರೆದ್ಬಿಟ್ಟು ಬನ್ನಿ ಇಲ್ಲಿ ಅಂತ ಕರೆದ್ಬಿಟ್ಟು ಕೊಡೋರು. ಒಂದು ನಾಯಿ ಏನಾದ್ರೂ ಸತ್ತು, ಅದು ಏನಾದರೂ ಕಾಲು ಪಾಲು ಏನಾದರೂ ಏಟಾಗಿದ್ದರೆ ಅದನ್ನು ತಗೊಂಡೋಗ್ಬಿಟ್ಟು ಅದಕ್ಕೆ ಅನ್ನ ಹಾಕಿ ಅದನ್ನು ಸಾಕಿ, ಅವು ನಾಯಿ ಬಂತು ಅಂದರೆ, ಗಾಡಿ ಬಂತು ಅಂದರೆ, ಅವ್ರದ್ದು ಕಾರ್ ಬಂತು ಅಂದರೆ ಹೋಗಿ ನಿಂತ್ಕೊಬಿಡೋವು ನಾಯಿಗಳು. ವಯಸ್ಸಾಗಿರೋರಿಗೆ, ನಮ್ಮಂಥ ವಯಸ್ಸಾಗಿರೋರಿಗೆ 10 ರೂಪಾಯಿ, ಅವ್ರಿಗೆ ಯಾರಿಗನಾಗಲಿ ಏಕ ಗಾಡಿ ನಿಲ್ಸ್ಕೊಂಡು 10 ರೂಪಾಯಿನೇ ಕೊಟ್ಕೊಂಡು ಹೋಗೋರು ಪಾಪ. ಅಂಥ ಒಳ್ಳೆ ಮನ್ಸು ಸಿಕ್ಕಲ್ಲ. ಇವತ್ತು ಅಮ್ಮ ಇಲ್ಲ, ಅವರು ದೈನಾದ್ರು ಆಗ್ಬಿಟ್ರು. ನಮಗೆ ಇವತ್ತಿನ ದಿವಸದಲ್ಲಿ ಯಾವತ್ತು ನೋಡ್ತೀವ ಇನ್ನು ಅಮ್ಮ ಅವ್ರು ಸಿಗ್ದಾರ ನಮಗೆ, ಯಾವತ್ತು ಸಿಗ್ತಾರೆ ನಮಗೆ, ಇನ್ನು ಬರಲ್ಲ ಅನ್ನೋದೇ ನಮಗೆ ದುಃಖ ಅಷ್ಟೇ. ಕೊರೋನಾ ಟೈಮಲ್ಲಿ ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಕೊರೋನಾ ಟೈಮ್ನಲ್ಲೂ ಆವಾಗಲೇ ನಮಗೆ ಜಾಸ್ತಿ ಅವರು ಮಾತ್ರೆ ಪಾತ್ರೆ ಎಲ್ಲ ತಂದು ಕೊಡ್ತಿದ್ದಿದ್ದು. ನಾವು ಹೋಗೋಕ್ಕಿಲ್ವಲ್ಲ ಕೊರೋನಾ ಟೈಮ್ನಲ್ಲಿ, ನಾವು ಹೋಗೋಕ್ಕಾಯ್ತಿರ್ಲಿಲ್ವಲ್ಲ. ಬರಬೇಡ್ದು ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ರಲ್ಲ. ಆವಾಗ ಇವ್ರು ಹೋಗ್ಬಿಟ್ಟು ಬರುವಾಗ ತಗೊಂಬಂದು ಗಾಡಿ ನಿಲ್ಲಿಸ್ಬಿಟ್ಟು, ಕಾರ್ ನಿಲ್ಲಿಸ್ಬಿಟ್ಟು ಕಾರ್ನಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ರು ಪಾಪ. ಒಳ್ಳೆ ಮನಸ್ಥಿ ಅವರು. ನೀವು ಮನೇಲಿ ಹೋದಾಗ ಏನು ಮಾತಾಡ್ತಿದ್ರಿ ಅಂತ ಅಮ್ಮರ ಜೊತೆ? ಅಲ್ಲಿ ಅಮ್ಮರ ಜೊತೆ, ಅಮ್ಮ ಚೆನ್ನಾಗಿದ್ದೀರಾ, ಊಟ ಮಾಡಿ, ಯಾಕಮ್ಮ, ಏನಾಯ್ತಮ್ಮ, ಹೆಂಗಮ್ಮ ಅಂತ ಅವ್ರನ್ನ ವಿಚಾರಿಸ್ಕೊಳವು, ಆರೋಗ್ಯಗಳ್ನ ವಿಚಾರಿಸ್ಕೊಳವು. ಹೋದಾಗ ಆಯ್ತಮ್ಮ, ಮಾಡಿದ್ದೀನಮ್ಮ ಅಂತ ನಿಧಾನಕ್ಕೆ ಮಾತಾಡೋರು. ಅವರು ನಿಧಾನಕ್ಕೆ ಮಾತಾಡೋರು, ಚೆನ್ನಾಗಿ ಮಾತಾಡೋರು. ನಮ್ಮನ್ನು ಬಿಡೋರು, ನಮ್ಮನ್ನು ಯಾರು ಏನು ಇದು ಮಾಡೋಕ್ಕಿಲ್ಲ. ಇವತ್ತು ಅಷ್ಟೇ. ಅಂದರೆ ವಾಚ್ಮೆನ್ ಇರ್ತಾರೆ, ಅವ್ರನ್ನ ಕೇಳ್ಕೊಂಡು ಅಮ್ಮರಿಗೆ ಫೋನ್ ಮಾಡಿ, ವಿನೋದಕ್ಕೆ ಫೋನ್ ಮಾಡಿಬಿಟ್ಟು ನಂಬರ್ ತಗೊಂಡು ನಾವು ಹೋದ್ರೆ ನಮಗೆ ಬಿಡ್ತಾರೆ. ಬೇರೆ ಯಾರನ್ನೂ ಬಿಡೋಂಗೆ ಕಾಣಲ್ಲ. ನಾವು ಹೋದ್ರೆ ನಮಗೆಲ್ಲ ಬಿಡ್ತಾರೆ ಅವರು. ನಿಮಗೆ ಮುಂಚೆನೇ ಗೊತ್ತಿತ್ತ ಅವರು ಸಿನಿಮಾ ನಟಿ ಅಂತ? ಇಲ್ಲಿ ಬಂದ್ರ ಮೇಲೆ? ಇಲ್ಲ ಮೊದಲಿಂದಲೂ ಗೊತ್ತು. ರಾಜ್ಕುಮಾರ್ ಅವರು ಇದ್ದಾಗಲಿಂದಲೂ ಗೊತ್ತು. ನಟಿ ಅವರು ನಮಗೆ ಕನ್ನಡಕ್ಕೆ, ಚಿತ್ರಕ್ಕೆ ಅನ್ನೋದೆಲ್ಲ ನಮಗೆ ಗೊತ್ತಲ್ಲ. ಗೊತ್ತಿದ್ರು ಅವ್ರು ಇಲ್ಲಿಗೆ ಬಂದು ಆದಮೇಲೆ ನಮ್ಗೆ ಇದ್ದಿದ್ದು ನಮಗೆ ಪರಿಚಯ ಆಗೋಯ್ತು. ಎಷ್ಟು ಟೈಮ್ ಆಯ್ತು ಅವ್ರು ಇಲ್ಲಿಗೆ ಬಂದು? ಆಲೇ ಒಂದು 25 ವರ್ಷ ಆಗೈತೆ ಹೇಳ್ರಿ. 25 ವರ್ಷ ಆಗೋದು. 25 ವರ್ಷದಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಭಾರಿ ಗುಟ್ಟೆ ಇತ್ತು ಅವ್ರ ಜಮೀನು. ಅದನ್ನೆಲ್ಲ ನಮ್ಮೂರವರು ಆಳುಗಳಿಗೆ ದುಡ್ಡು ಕೊಟ್ಕೊಂಡು ಚೆನ್ನಾಗಿ ಅವರೆಲ್ಲ ಇದು ಪರಿಚಯ ಮಾಡ್ಕೊಂಡು ಮಾಡಿದ್ರು ಅವರು. ಇವಾಗ ಆಸ್ಪತ್ರೆ ಕಟ್ಟಿದ್ರಲ್ಲ, ಅದು ಯೂಸ್ ಆಗ್ತಿದೆಯಾ ಅಂತ? ಒಂದು ದಿವಸಕ್ಕೆ ಏನು ಇಲ್ಲ ಅಂದರೆ ಒಂದು 50 ಜನನಾದರೂ ಓದೇ ಓದ್ತಾರೆ. ಹೋಗಲ್ವ ಸಿದ್ದಣ್ಣ? ಓದೇ ಓದ್ತಾರೆ. ಸುತ್ತ ಇರೋರು ಓದ್ತಾರೆ. ಒಂದು ಜ್ವರ ಬರಲಿ, ಒಂದು ಕೆಮ್ಮಲು ಬರಲಿ, ಇದಿಲ್ಲ ಕಣಪ್ಪ. ಮೆಡಿಸಿನ್ಗಳು ಕಡಿಮೆ ಪಾಪ. ಅವ್ರೇನು ಮಾಡ್ತಾರೆ, ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ. ಇನ್ನೂ ಗೌರ್ಮೆಂಟ್ನಿಂದ ಕೊಟ್ಟಿಲ್ಲ, ಅವ್ರನ್ನ ಕೊಡ್ರಿ ಅಂತ ನಾವು ಕೇಳ್ಕೊಂತೀವಪ್ಪ. ಇವಾಗಲೂ ತುಂಬ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗ್ತದೆ. ಅವ್ರು ಕೊಟ್ಟರೆ ಈ ಕಡೆಯಿಂದ ನಮಗೆ ಅಂದರೆ ಯಾವಾಗಲೂ ಇರ್ತಾರೆ ಡಾಕ್ಟರ್. 3 ಗಂಟೆವರೆಗೂ ಇರ್ತಾರೆ ಅಮ್ಮ. ಒಳ್ಳೆ ಹುಡುಗಿ, ಚೆನ್ನಾಗಿ ಅಮ್ಮ ಚೆನ್ನಾಗೂ ನೋಡ್ತಾರೆ. ಮಾತ್ರೆ ಏನು ಅವ್ರು ಕೊಡ್ತಾರೆ. ಅವ್ರಿಲ್ಲ ಅಂದಿದ್ದ ಬರ್ಕೊಡ್ತಾರೆ. ಹೋಗಿ ಅಮ್ಮ ತಗೊಳ್ರಿ ಅಂತ ಅವ್ರು ಚೆನ್ನಾಗಿ ಹೇಳಿ. ಏನು ಬೇಡಿಕೆ ಇದೆ? ನಮಗೆ ಬೇಡಿಕೆ ಇರೋದೇನು ಅಂತ ಅಂದರೆ, ನಮಗೆ 24 ಗಂಟೆವರೆಗೂ ನಮಗೆ ಇವರು ಇಲ್ಲಿ ಹೆಲ್ಪ್ ಮಾಡಲಿ. ಗೌರ್ಮೆಂಟ್ನಿಂದಲೇ ನಾವು ಮಾಡ್ತೀವಿ ಅಂತ DK ಅವರು ಒಪ್ಕೊಂಡೋಗವ್ರೆ. ಅವರು ಯಾವತ್ತು ಕಳಿಸ್ತಾರೋ ಏನೋ ಗೊತ್ತಿಲ್ಲ. ಡಾಕ್ಟ್ರುಗಳು ಕಡಿಮೆ ಇರೋ, ಆ ಅಮ್ಮ ಒಬ್ಬರೇ ಇರೋರು. ಏನು ಮಾಡ್ತಾರೆ ಅವರು ಪಾಪ? ಅಲ್ಲಿ ಗ್ಲೂಕೋಸ್ ಹಾಕೋರಿಗೆ ಅದಕ್ಕೆ ಎಲ್ಲದಕ್ಕೂ ಆ ಅಮ್ಮ ಒಬ್ಬಳೇ ಅಪ್ಪ. ತುಂಬ ಹೆಲ್ಪ್ ಮಾಡ್ತಾರೆ. ಆ ಅಮ್ಮನಿಗೆ ಒಂದು ಸ್ವಲ್ಪ ಸಪೋರ್ಟ್ ಕೊಡಬೇಕು. ಒಂದು 3 ಜನ, ಒಂದು ಇಬ್ಬರು, ಒಂದು ಸ್ಯಾನೆಟ್ ಡೆಲಿವರಿ
ಟೈಮ್ನಲ್ಲಿ ಏನು ಮಾಡ್ತಾರೆ? ಹೌದು. ಅದಕ್ಕೆ ಇವಾಗ ಅವ್ರಿಗೆ ಇವರು ಡೆಲಿವರಿ ಆಗೋ ಅಂಥ ಒಂದು ಡಾಕ್ಟ್ರುಗಳ್ನ ಕೊಡಬೇಕು, ಲೇಡೀಸ್ಗಳ್ನ. ಮತ್ತು ಅವರ ಔಷಧಿ ಮಾತ್ರೆಗಳು ಕೊಡಬೇಕು. ಇವು ಡಿಕೆಗಳು ಅವ್ರು ಮಾಡಿದ್ರೆ ನಮ್ಗೆ ಎಷ್ಟೋ ಒಳ್ಳೇದಪ್ಪ, ಮಾಡ್ತೀವಿ ಅಂತ ಹೇಳವ್ರೆ. ಅಮ್ಮವ್ರ ಕೆಲಸ ಅವ್ರು ಕರೆಕ್ಟಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಗೌರ್ಮೆಂಟಿಂದ ಒಂದು ಸ್ವಲ್ಪ ಕೆಲಸ ಗೌರ್ಮೆಂಟ್ ಮಾಡಬೇಕು. ಅವ್ರ ಸ್ವಂತ ದುಡ್ಡಿನಿಂದ ಅವ್ರು ಮಾಡಿಕೊಟ್ಟವ್ರೆ. ನೆಲಮಂಗಲ ಹೋದ್ರೆ ಒಂದಿನ ಆಗುತ್ತೆ. ಒಂದು ದಿನ ಆಗ್ತದೆ, ಒಂದು 100 ರೂಪಾಯಿ ಆಗಲ್ಲ, ಎಟ್ಕಲ್ಲ ನಮಗೆ. ಒತ್ತಾರೆ ಹೋಗಿ ಸಾಯಂಕಾಲ ಬರ್ತೀವಿ ಮಧ್ಯಾಹ್ನಕ್ಕೆ ಅಂದರೆ 100 ರೂಪಾಯಿ ಎಟ್ಕೋದೇ ಇಲ್ಲ. ಬಸ್ಸಿಗೆ ಚಾರ್ಜ್, ಆಟಕ್ಕೆ ಹೋಗ್ಬೇಕು, ಹೋಗೋ ಬರೋ ಚಾರ್ಜ್ ಕೊಡಬೇಕು. ಅದೆಲ್ಲದಕ್ಕೂ ಉಳಿಸ್ಕೊಟ್ರು ಅಂದರೆ ಒಟ್ಟಿನಲ್ಲಿ ನಮಗೆ ಇವಾಗ ಏನಪ್ಪ ಹೆಲ್ಪ್ ಮಾಡಬೇಕು ಅವರು ಅಂದರೆ ಈ ಇದು ಗೌರ್ಮೆಂಟು ಡಾಕ್ಟ್ರನ್ನ ಕಳಿಸ್ಬೇಕು. ಮತ್ತು ಚೆನ್ನಾಗಿ ಇಲ್ಲಿ ಅವ್ರನ್ನ ನೋಡ್ಕೊಳ್ಳೋಂಥ ಡಾಕ್ಟ್ರುಗಳನ್ನ ಕೊಡಬೇಕು. ಔಷಧಿ ಮಾತ್ರೆಗಳು ಬಂದರೆ ನಮ್ಗೆ ಅಲ್ಪ ಹೆಲ್ಪ್ ಆಗಿರ್ತದೆ, ಹೆಲ್ಪ್ ಆಗ್ತದೆ. ಸುತ್ತಮುತ್ತ ಅಂದರೆ ಒಂದು 35 ಹಳ್ಳಿ ಜನ ಬರ್ತದೆ ಇಲ್ಲಿ. ನಮ್ಮ ಪಂಚಾಯತಿಗೆ ಎಷ್ಟು ಜನ ಹಳ್ಳಿ ಸೇರೋದು ಅಷ್ಟು ಹಳ್ಳಿ ಜನನೂ ಬರ್ತದೆ ಇಲ್ಲಿ. ಅವ್ರು ಕೊಟ್ಟು ಆಸ್ಪತ್ರೆಯಿಂದ ತುಂಬ ಉಪಯೋಗ ಉಪಯೋಗ ಆಗೋದಪ್ಪ ನಮಗೆ. ದನಗಳು ಮೂಗು ಜೀವ ಅವಕ್ಕೂ ಅವನು ಕೂಡ ಇಲ್ಲಿಂದಲೇ ಹೊಡ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಅಲ್ಲೂ ಕೊಡ್ತೀವಿ ಅಂತ ಹೇಳವ್ರೆ. ಇನ್ನು ಯಾವುದು ಕೊಟ್ಟವ್ರೋ ಗೊತ್ತಿಲ್ಲ ನಮಗೆ. ಎಲ್ಲ ಮಾಡವ್ರಿ ಇವರು. ಅವ್ರಿಗೆ ಒಂದು ಸ್ವಲ್ಪ ಎಲ್ಪ್ ಕೊಟ್ಟು ಡಾಕ್ಟ್ರುಗಳ್ನೆಲ್ಲ ಕರ್ಕೊಂಬಂದು ಅಲ್ಲಿ ಬಿಟ್ಟರೆ ಏನೋ ಒಂಚೂರು ಅವರು ನಮ್ಗೆ ಎಲ್ಪ್ ಮಾಡಿ ಹೋಗೋವಂಥವ್ರಿಗೆ ಒಂದು ಸ್ವಲ್ಪ ಬಿಸಿನೀರಿಗೆ ತಣ್ಣೀರು ಆಶ್ರಯ ಅದೇ ಆಗ್ತದೆ ಅಲ್ವರಾ. ಹಂಗಾಗೈತಪ್ಪ. ಅವರು ಅಮ್ಮ ಇರೋದು ನಮಗೆ ಭಾರಿ ಉತ್ತಮವಾಗಿದ್ದರು. ಅವ್ರು ಇದ್ದಿದ್ರೆ ಇನ್ನೂ ಒಂದು ಚೆನ್ನಾಗಿ ನಮಗೆ ಇರೋದು. ಈ ಜಮೀನುಗಳು ಅಂಥವು ಇಂಥವಕ್ಕೆ ಎಲ್ಲಕ್ಕೂ ಒಂದು ತಡೆಗಟ್ಕೊಂಡು ಏನೋ ಒಂದು ದೊಡ್ಡ ಇದಾಗಿದ್ದರು. ಒಂದು ದೊಡ್ಡ ಪರ್ವತ ಇದ್ದಂಗೆ ನಾವು ಪರ್ವತನೇ ಕಳ್ಕೊಂಡಿದ್ದೀವಿ ಅನ್ನಂಗೆ ಆಗ್ಬಿಟ್ಟದು ಇವಾಗ. ಈಗ ಹೋದ್ಮೇಲೆ ವಿನೋದ್ ಸರ್ ನೀವಾದರೂ ಒಂದ್ಸರಿ ಭೇಟಿಯಾಗಿ ಸಮಾಧಾನ ಆ ಥರ ಮಾತಾಡ್ತೀವಿ ಬರ್ತಾರೆ ಅವರು. ಏನಂದ್ರೆ ವಿನೋದ್ ಸರ್ ಏನಂತಾರೆ? ಅಮ್ಮ ನಮ್ಮಮ್ಮ ಅವರಮ್ಮ, ಅಮ್ಮ ಅವರಮ್ಮ ಅಂತಾರೆ. ಅಮ್ಮ ಅವರಮ್ಮ, ಅಮ್ಮ ಇಲ್ಲ ಅಂತ ಅಂದ್ಬೇಡ್ರಿ, ಅಮ್ಮ ಅವರೇ ಕಣಮ್ಮ ಅಂತ ಹೇಳ್ತಾರೆ ಅವರು. ಈ ಭಾಗಕ್ಕೆ ಬಂದಿದ್ದೆ ನಿಮ್ಮ ಪುಣ್ಯ ಅಂತಾನೆ. ನಮ್ಮ ಪುಣ್ಯನೇ ಕಣಪ್ಪ. ಆ ಅಮ್ಮ ನಮ್ಮ ಭಾಗಕ್ಕೆ ಬಂದಿದ್ದೆ ಪುಣ್ಯ. ಏನು ರೀ, ಇಲ್ಲಿಂದ ಹೋಗ್ಬೇಕಾದ್ರೆ ನೆಲಮಂಗಲಕ್ಕೆ ಗಾಡಿ ಇಲ್ಲ, ಬಸ್ ಇಲ್ಲ, ಏನ್ರಾಗ ಹೋಗ್ಬೇಕು? ಮಳ್ಳಿನ ಗಾಡಿ ಇಟ್ಕೊಂಡು ಹೋಗ್ಬೇಕು. ಬಸ್ಸಿದಿರು ಬಾಣ್ತಿದಿರು ಹೋಗೋಕ್ಕೆ ಭಾರಿ ಕಷ್ಟ ಇತ್ತಪ್ಪ. ಅವರು ಬಂದ ಮೇಲೆ ನಮಗೆ ಎಲ್ಲ ಒಂಥರ ಯೂಸ್ ಆಗೋಯ್ತು. ಚೆನ್ನಾಗಿ ಅವರು ನಮ್ಮನ್ನು ಕಾಪಾಡ್ಕೊಂಬಂದರು. ಅದು ಹೆಂಗೆ ಮಾಡಿ ಕಟ್ಟಿಬಿಟ್ರು, ಭಾರಿ ಅನುಕೂಲ ಮಾಡಿಕೊಟ್ರಪ್ಪ ನಮಗೆ ಅವರು. ಅಮ್ಮ ಇರ್ದಿದ್ದು ನಮಗೆ ಭಾರಿ ಅನುಕೂಲ. ಅವ್ರಿಗೆ ಇನ್ನೂ ಒಂದು ಸತಿ ನಮಸ್ಕಾರ ಮಾಡ್ತೀವಿ ನಾವು. ಏನಾದರೂ ಹೇಳಬೇಕಾ? ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀರಾ? ಯಾರು ನಾವ? ಇನ್ನೇನು ಹೇಳ್ತೀರಾ ಪಾಪ, ನಮ್ಗಿನ್ನೇನು ಬೇಡಪ್ಪ. ನಮ್ಗೆ ಇವಾಗ ಮೇಡಮ್ ಇಲ್ಲ ನಮ್ಮ ಜೊತೆ, ಜೊತೆಯಲ್ಲಿಲ್ಲ. ಅಮ್ಮ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವರು ಚೆನ್ನಾಗಿರ್ಲಿ ಕಣಪ್ಪ. ಅಲ್ಲೂ ನಮ್ಮನ್ನು ಇದು ಮಾಡ್ಕೊಳ್ಳಿ, ನೆನೆಸ್ಕೊಳ್ಳಿ. ಅವ್ರು ನಾವು ನೆನೆಸ್ಕೊಂತೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಕಣಪ್ಪ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.